ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಸಿನಿಮಾ. ಇದು ಬರೀ ಒಂದು ಎಂಟರ್ಟೈನ್ಮೆಂಟ್, ದೈವ ಭೂತ ಕೋಲಗ್ ಟ್ರೆಡಿಷನ್ ತೋರಿಸುವಂತ ಒಂದು ಸಿನಿಮಾ ಅಷ್ಟೇ ಅಲ್ಲ. ಈ ಸಿನಿಮಾ ಬರೀ ಫೈಟ್, ಮಾಸ್, ಮಸಾಲಾ, ಆಕ್ಷನ್ ಅಷ್ಟೇ ಅಲ್ಲ. ಹೇಗೆ ಒಂದು ಸಾಮ್ರಾಜ್ಯ ಇನ್ನೊಂದು ದೇಶದ ಮೇಲೆ ತನ್ನ ದಬ್ಬಾಳಿಕೆಯ ಮೂಲಕ ಆ ದೇಶವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತದೆ ಅಂತೆ, ಹೇಗೆ ಒಂದು ದೇಶ ಅಥವಾ ಸಾಮ್ರಾಜ್ಯ ಇನ್ನೊಂದು ದೇಶದ ಮೇಲೆ ತನ್ನ ಪವರನ್ನು ಬಳಸಿ ಇನ್ನೊಂದು ದೇಶದ ಮೇಲೆ ತನ್ನ ದಬ್ಬಾಳಿಕೆಯನ್ನು ಹೇಗೆ ಸಾಧಿಸ್ತದೆ ಅಂತ ಹೇಳಿ ನಮಗೆ ಈ ಸಿನಿಮಾದಿಂದ ಗೊತ್ತಾಗುತ್ತೆ. ಒಂದು ದೊಡ್ಡ ಸಾಮ್ರಾಜ್ಯ ಹೇಗೆ ತನ್ನ ಶಕ್ತಿ ಅಥವಾ ಬಲವನ್ನು ಪ್ರಯೋಗಿಸಿ ಇನ್ನೊಂದು ದೇಶದ ರಿಸೋರ್ಸಸ್ ಮೇಲೆ ಹೇಗೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಹೊರಡ್ತದೆ ಅನ್ನೋದು ಕೂಡ ನಮಗೆ ಈ ವಿಡಿಯೋ ಅಥವಾ ಈ ಸಿನಿಮಾದಲ್ಲಿ ನಮಗೆ ನೋಡಲು ಸಿಗ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಜಿಯೋ ಪಾಲಿಟಿಕ್ಸ್ನ ಪಾಠಗಳು ಅಥವಾ ಹಿಸ್ಟ್ರಿಗಳು ಅಥವಾ ಈಗಿನ ವಾಸ್ತುಸ್ಥಿತಿಯಲ್ಲಿರುವ ಜಿಯೋ ಪಾಲಿಟಿಕ್ಸ್ಗೂ ಮತ್ತು ಈ ಸಿನಿಮಾದಲ್ಲಿರೋ ಅಂಶಗಳಿಗೂ ಹೇಗೆ ಸಾಮ್ಯತೆ ಇದೆ ಅಥವಾ ಹೊಂದಾಣಿಕೆ ಆಗ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಚರ್ಚೆ ಮಾಡೋಣ. ನಮ್ಮ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮೊದಲನೇ ಪಾಯಿಂಟ್, ಈ ಸಿನಿಮಾದಲ್ಲಿ ಹೇಗೆ ಒಂದು ದೇಶ ಒಂದು ರೂಪಕ್ಕೆ ಬರ್ತದೆ, ಒಂದು ದೇಶ ತನ್ನ ರೂಪವನ್ನು ಕಂಡುಕೋಬೇಕಂತಂದರೆ ಹೇಗೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ಕಲ್ಚರ್ ಇರಬೇಕು ಅಥವಾ ತನ್ನ ಯುನೀಕ್ ಆದ ಒಂದು ಅಸ್ತಿತ್ವ ಇರಬೇಕು. ಆಮೇಲೆ ಎಲ್ಲ ಪ್ರಜೆಗಳು ಕೂಡ ಆ ಕಲ್ಚರಲ್ಲಿ ನಂಬುವಂಥವರಾಗಿರಬೇಕು. ಹೀಗೆ ಇದ್ದಾಗಲೇ ಮಾತ್ರ ಒಂದು ದೇಶಕ್ಕೆ ತನ್ನ ಯೂನಿಟಿಯನ್ನು ಅದು ಕಂಡುಕೊಳ್ಳುತ್ತೆ. ಇಲ್ಲ ಅಂತಂದರೆ ಯಾವುದೇ ಒಂದು ಬೈಂಡಿಂಗ್ ಫ್ಯಾಕ್ಟರ್ ಇಲ್ಲದೆ ಹೋದಲ್ಲಿ ಅಥವಾ ಯಾವುದೇ ಒಂದು ಅಂಶ ಎಲ್ಲ ಜನರಿಗೂ ಏಕತೆಯಲ್ಲಿ ತರದೇ ಹೋದರೆ ಆ ದೇಶ ಬಹಳ ದಿನ ಅಸ್ತಿತ್ವದಲ್ಲಿ ಇರೋದಿಲ್ಲ. ಇದರ ಎಕ್ಸಾಂಪಲ್ ಆಗಿ ಕಾಂತಾರ ಸಿನಿಮಾದಲ್ಲಿ ನಾವು ನೋಡೋದಾದರೆ ಬೆರ್ಮೆ ಕ್ಯಾರೆಕ್ಟರ್ನ ಒಂದು ಬುಡಕಟ್ಟು ಏನಿರ್ತದೆ, ತನ್ನ ಬುಡಕಟ್ಟಿನ ಅಸ್ತಿತ್ವ ಕೊಡೋದೇ ಆ ದೈವಗಳು. ಆ ದೈವಗಳು ಅದರ ಪೂಜೆ ಅವರು ಮಾಡ್ತಾ ಇಲ್ಲ ಅಂತಂದರೆ ಆ ಬುಡಕಟ್ಟಿಗೆ ಒಂದು ಯೂನಿಕ್ ಆದ ಅಸ್ತಿತ್ವ ಇರೋದಿಲ್ಲ. ಅದೇ ಥರ ಅವರು ಇರೋ ಲ್ಯಾಂಡ್, ಅವರು ಕಾಡಿನಲ್ಲಿ ವಾಸ ಮಾಡ್ತಿರೋದ್ರಿಂದ ಅವರು ವಾಸ ಮಾಡ್ತಿರೋ ಆ ಕಾಡಿನಲ್ಲಿ ಅವರು ಬದುಕಬೇಕು ಅಥವಾ ತಮ್ಮ ದಿನೋಪಚಾರಿ ನಡೆಸಬೇಕು, ಸರ್ವೈವ್ ಆಗಬೇಕು ಅಂತಂದರೆ ಅವರು ಅಲ್ಲಿ ಬೇಟೆ ಮಾಡಬೇಕಾಗತ್ತೆ. ಅಲ್ಲಿ ಹಣ್ಣು ಹಂಪಲಗಳನ್ನು ದೂರದ ಕಾಡಿಗೆ ಹೋಗಿ ತಗೊಂಡು ಬಂದು ಶೇಖರಣೆ ಮಾಡಬೇಕಾಗತ್ತೆ. ಹೀಗೆ ಇದನ್ನೆಲ್ಲ ಮಾಡಬೇಕಂತಂದರೆ ಅವರು ಯುನೀಕ್ ಆದ ವಸ್ತುಗಳನ್ನು ಬಳಕೆ ಮಾಡ್ತಾ ಇರ್ತಾರೆ. ಆಮೇಲೆ ಅವ್ರದ್ದೇ ಆದ ಒಂದು ಕಲ್ಚರ್ನ ಕೂಡ ಅವರು ಹುಟ್ಟಾಕಿರ್ತಾರೆ. ಸೊ ಇದರಿಂದ ಈ ಒಂದು ಬುಡಕಟ್ಟಿಗೆ ತನ್ನದೇ ಆದ ಒಂದು ಯುನೀಕ್ ಆದ ಒಂದು ಅಸ್ತಿತ್ವ ಇರ್ತದೆ. ಇದೇ ಥರ ಎಕ್ಸಾಂಪಲನ್ನು ನಾವು ಅವರ ಅಪೋಸಿಟ್ ಇರುವ ಒಂದು ರಾಜ್ಯ ಏನಿರ್ತದೆ ಆ ರಾಜ್ಯದ ಎಕ್ಸಾಂಪಲ್ ಆಗಿ ನಾವು ತಗೊಂಡು ನೋಡಿದಾಗ ಆ ಇನ್ನೊಂದು ರಾಜ್ಯಕ್ಕೂ ಕೂಡ ಅವ್ರದ್ದೇ ಆದ ಒಂದು ಯುನೀಕ್ ಕಲ್ಚರ್ ಇರ್ತದೆ. ಯಾಕಂದರೆ ಅವ್ರದ್ದೇ ಆದ ಒಂದು ದೇವಸ್ಥಾನವನ್ನು ಅವರು ಕಟ್ಟಿಸ್ತಿರ್ತಾರೆ. ಆ ಜನಗಳಲ್ಲಿ ಆರ್ಥಿಕ ಬೆಳವಣಿಗೆ ಒಂದು ಕಾಮನ್ ಅಂಶ ಇರ್ತದೆ. ಯಾಕಂತಂದರೆ ಅಲ್ಲಿನ ಪ್ರಜೆಗಳು ಈ ಬುಡಕಟ್ಟ ಜನಾಂಗಕ್ಕೆ ಕಂಪೇರ್ ಮಾಡಿದಾಗ ಅವರು ಆರ್ಥಿಕವಾಗಿ ಒಳ್ಳೆ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹೀಗಾಗಿ ಅವರ ಕಾಮನ್ ಅಂಶ ಅಲ್ಲಿ ವ್ಯಾಪಾರ ಆಗಿರ್ತದೆ. ಆಮೇಲೆ ಅವರು ನಂಬುವಂಥ ಅವರ ದೇವರುಗಳು ಆಗಿರ್ತವೆ. ಹೀಗೆ ಒಂದು ದೇಶ ಅಸ್ತಿತ್ವಕ್ಕೆ ಬರಬೇಕಂತಂದರೆ ಈಗ ಭಾರತ ಎಕ್ಸಾಂಪಲ್ ತಗೊಂಡು ನಾವು ಹೇಳೋದಾದರೆ ಭಾರತದಲ್ಲೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ನಮ್ಮ ಯೂನಿಕ್ ಐಡೆಂಟಿಟಿಯನ್ನು ಕೊಡ್ತದೆ. ಅದರ ಜೊತೆಗೆ ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ನಮ್ಮ ಕಲ್ಚರ್ ಏನು ಸಾವಿರಾರು ವರ್ಷದಿಂದ ಬೆಳೆದುಕೊಂಡು ಬಂದಿದೆ ಆ ಕಲ್ಚರು ಕೂಡ ನಮ್ಮ ಭಾರತಕ್ಕೆ ಕಾನ್ಸ್ಟಿಟ್ಯೂಷನ್ ಎರಡೂ ನಾವು ಕಾಂಬಿನೇಷನ್ ಮಾಡಿದಾಗ ಅದು ಒಂದು ಯುನೀಕ್ ಆದ ಒಂದು ಫ್ಲೇವರ್ ನಮ್ಮ ದೇಶಕ್ಕೆ ಕೊಡ್ತದೆ. ಅದರ ಜೊತೆಗೆ ಕಾಮನ್ ಆಗಿ ಭಾರತದ ಎಲ್ಲ ಜನರು ಈ ಕಾನ್ಸ್ಟಿಟ್ಯೂಷನ್ನ ನಂಬೋದ್ರಿಂದ ಆಮೇಲೆ ಕಾಮನ್ ಆಗಿ ಈ ದೇಶದ ಇತಿಹಾಸಕ್ಕೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ಈ ದೇಶಕ್ಕೆ ಒಂದು ಅಸ್ತಿತ್ವ ಬರ್ತದೆ. ಯಾಕಂತಂದರೆ ಎಲ್ಲ ಜನರು ಕಾನ್ಸ್ಟಿಟ್ಯೂಷನ್ನಲ್ಲಿ ನಂಬಿಕೆ ಇಡ್ತಾ ಇದ್ದಾರೆ. ಆಮೇಲೆ ತಮ್ಮ ಇತಿಹಾಸ ಆಗಿರ್ಬೋದು ಅಥವಾ ತಮ್ಮ ಸಂಪ್ರದಾಯಗಳು ಎಲ್ಲೋ ಒಂದು ಕಡೆ ಸೇರಿಸಿ ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಒಂದು ಅಟ್ಯಾಚ್ಮೆಂಟನ್ನು ಕ್ರಿಯೇಟ್ ಮಾಡ್ತದೆ. ಹೀಗಾಗಿ ಈ ದೇಶಕ್ಕೆ ಒಂದು ಯೂನಿಟಿ ಅಂತ ಹೇಳಿ ಇವತ್ತು ನಮಗೆ ಸಾವಿರಾರು ಸಂಪ್ರದಾಯಗಳು ಇದ್ರೂ, ನೂರಾರು ಭಾಷೆಗಳು ಇದ್ರೂ, ಬೇರೆ ಬೇರೆಯಾದ ಸಂಸ್ಕೃತಿಗಳು ಇದ್ರೂ ಕೂಡ ಇವತ್ತು ದೇಶ ಏಕತೆಯನ್ನು ನಾವು ಇವತ್ತು ಕಾಣ್ಕೊಂಡಿದ್ದೇವೆ. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ ಕಾಂತಾರ ಸಿನಿಮಾದಿಂದ ಗೊತ್ತಾಗೋದು ಏನಂತಂದರೆ ಅದು ಸಾವರೆಂಟಿ ಅಥವಾ ಕನ್ನಡದಲ್ಲಿ ನಾವು ಅದನ್ನು ಸಾರ್ವಭೌಮತ್ವ ಅಂತ ಹೇಳಿ ಕರಿತೀವಿ. ಕಾಂತಾರ ಸಿನಿಮಾದಿಂದ ನಾವು ಎಕ್ಸಾಂಪಲ್ ಆಗಿ ನೋಡೋದಾದರೆ ಬೆರ್ಮೆಯ ಬುಡಕಟ್ಟು ಏನಿರ್ತದೆ ಅದಕ್ಕೂ ಕೂಡ ಒಂದು ಸಾರ್ವಭೌಮತ್ವ ಇರ್ತದೆ. ಅವ್ರದ್ದೇ ಆದ ಒಂದು ಬಾರ್ಡರನ್ನು ಅವರು ರಚಿಸಿಕೊಂಡಿರ್ತಾರೆ. ಆ ಬಾರ್ಡರ್ ದಾಟಿ ಬೇರೆ ಕಡೆ ಹೋದರೆ
ಒಂದು ಅಪಾಯ ಇರ್ತದೆ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ತದೆ. ಅದೇ ಥರ ಅವರ ಅಪೋನೆಂಟ್ ರಾಜ್ಯ ಏನಿರ್ತದೋ ಆ ಅಪೋನೆಂಟ್ ರಾಜ್ಯಕ್ಕೂ ಕೂಡ ಅವ್ರಿಗೂ ಗೊತ್ತಿರ್ತದೆ. ನಾವು ಕಾಂತಾರ ಫಾರೆಸ್ಟಲ್ಲಿ ಅಥವಾ ಕಾಡಿನಲ್ಲಿ ನಾವು ಹೋಗಬಾರ್ದು. ಯಾಕಂತಂದರೆ ನಾವೇನಾದರೂ ಬಾರ್ಡರ್ ದಾಟಿ ಈ ಗಡಿಯನ್ನು ದಾಟಿ ಕಾಂತಾರ ಫಾರೆಸ್ಟಲ್ಲಿ ಹೋದರೆ ನಮಗೆ ಒಂದು ಅಪಾಯ ಕಾದಿರುತ್ತೆ. ಹೀಗಾಗಿ ನಾವು ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಅಲ್ಲಿನ ರಾಜ ಕೂಡ ತನ್ನ ಮಕ್ಕಳಿಗೆ ಹೇಳ್ತಿರ್ತಾನೆ. ಇದರಿಂದ ಏನು ಗೊತ್ತಾಗ್ತದೆ ಅಂತಂದರೆ ಅವರು ತಮ್ಮ ಸಾರ್ವಭೌಮತ್ವವನ್ನು ರಕ್ಷಿಸಿಕೊಂಡಿದ್ದಾರೆ. ಆಮೇಲೆ ಬೇರೆಯವರ ಸಾರ್ವಭೌಮತ್ವವನ್ನು ಕೂಡ ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಯಾವಾಗ ನೀವು ಬಾರ್ಡರ್ಸನ್ನು ರೆಸ್ಪೆಕ್ಟ್ ಮಾಡ್ತಿರೋ ಆವಾಗ ನೀವು ಇನ್ನೊಂದು ದೇಶಕ್ಕೆ ಅವರ ಸಾರ್ವಭೌಮತ್ವವನ್ನು ನೀವು ರೆಕಗ್ನೈಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಒಂದು ಮರ್ಯಾದೆಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಇದನ್ನು ನಾವು ಭಾರತಕ್ಕೆ ಅಳವಡಿಸ್ಕೊಂಡು ನೋಡಿದಾಗ ಭಾರತಕ್ಕೂ ಕೂಡ ಒಂದು ಬಾರ್ಡರ್ ಆಗಿದೆ, ಆಮೇಲೆ ಚೈನಾಕ್ಕೂ ಕೂಡ ಒಂದು ಬಾರ್ಡರ್ ಆಗಿದೆ. ಭಾರತ ಮತ್ತು ಭಾರತ ಚೈನಾದ ಬಾರ್ಡರ್ ರೆಸ್ಪೆಕ್ಟ್ ಮಾಡ್ತದೆ. ಯಾಕಂತಂದರೆ ಚೈನಾ ಒಂದು ಸಪ್ರೇಟ್ ಸಿವಿಲೈಸೇಷನ್, ಅದಕ್ಕೆ ಒಂದು ಸಪ್ರೇಟ್ ಆದ ಒಂದು ಇತಿಹಾಸ ಇದೆ. ಹೀಗಾಗಿ ಚೈನಾ ಮತ್ತು ಭಾರತ ದೇಶ ಯಾವತ್ತೂ ಒಂದಾಗಲಾರದು ಅನ್ನೋದು ಕ್ಲಿಯರ್ ಆದ ಒಂದು ಕಲ್ಪನೆ ನಮ್ಮಲ್ಲಿ ಇವತ್ತು ಇದೆ. ಅದೇ ಥರ ಚೈನೀಸರವರಲ್ಲೂ ಭಾರತ ಒಂದು ಸಪ್ರೇಟ್ ಸಿವಿಲೈಸೇಷನ್, ಇದಕ್ಕೆ ತನ್ನದೇ ಆದ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಹೀಗಾಗಿ ಭಾರತ ದೇಶ ಬೇರೆ, ಚೈನಾ ದೇಶ ಬೇರೆ ಅಂತ ಹೇಳಿ ಚೈನಾ ದೇಶದವರಿಗೂ ಗೊತ್ತಾಗಿದೆ. ಕೆಲವೊಂದು ರೀಜನ್ಸ್ಗೆ ಅವರು ಅಲ್ಲಿ ಇಲ್ಲಿ ನಾವು ಹೊಡೆದಾಡ್ಬೋದು, ಆದರೆ ಒಟ್ಟಾರೆ ಒಂದು ದೇಶವಾಗಿ ನೋಡಿದಾಗ ಭಾರತ ದೇಶ ಬೇರೆ, ಅದರ ಬಾರ್ಡರ್ ಬೇರೆ, ಹೀಗೆ ಚೈನಾ ದೇಶ ಬೇರೆ ಅಂಥೇಳಿ ನಮಗೆ ಇವತ್ತು ಜಿಯೋ ಪಾಲಿಟಿಕ್ಸ್ನಲ್ಲಿ ಗೊತ್ತಾಗ್ತದೆ. ಅದೇ ಥರ ಅಮೇರಿಕಾ, ಯುರೋಪ್, ಹೀಗೆ ಬೇರೆ ಬೇರೆ ದೇಶಗಳನ್ನು ನಾವು ಇವತ್ತು ರೆಕಗ್ನೈಸ್ ಮಾಡ್ತೀವಿ. ರೆಕಗ್ನೈಸ್ ಮಾಡೋದ್ರಿಂದ ಅವರ ಬಾರ್ಡರ್ಸ್ನ ನಾವು ಗುರುತಿಸಿರೋದ್ರಿಂದ ಅವರ ದೇಶದ ಅಸ್ತಿತ್ವವನ್ನು, ಅಲ್ಲಿನ ಕಲ್ಚರನ್ನು ನಾವು ರೆಕಗ್ನೈಸ್ ಮಾಡ್ತಾ ಇರ್ತೀವಿ. ಮೂರನೇ ಪಾಯಿಂಟ್ಗೆ ಬರೋದಾದರೆ ಒಂದು ಸಾಮ್ರಾಜ್ಯ ವರ್ಸಸ್ ಒಂದು ಸಣ್ಣ ರಾಜ್ಯದ ನಡುವಿನ ಘರ್ಷಣೆ ಗೊತ್ತಾಗ್ತದೆ. ಕಾಂತಾರ ಸಿನಿಮಾದಲ್ಲಿ ಒಂದು ದೊಡ್ಡದಾದ ಒಂದು ರಾಜ್ಯ ಇರ್ತದೆ, ಆಮೇಲೆ ಬೆರ್ಮೆ ಅನ್ನೋ ಕ್ಯಾರೆಕ್ಟರ್ನ ತನ್ನ ಒಂದು ಸಣ್ಣ ಬುಡಕಟ್ಟು ಇರ್ತದೆ. ಆದರೂ ಕೂಡ ಒಂದು ದೊಡ್ಡ ರಾಜ್ಯ ಹೇಗೆ ತನ್ನ ಬಲ ಅಥವಾ ಶಕ್ತಿಯನ್ನು ಬಳಸ್ಕೊಂಡು ಆ ಸಣ್ಣ ರಾಜ್ಯದ ರಿಸೋರ್ಸಸ್ ಮೇಲೆ ಅಥವಾ ಅವರ ಜಾಗದ ಮೇಲೆ ಅವರು ಹೇಗೆ ತಮ್ಮ ಪ್ರಭಾವವನ್ನು ಬೀರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ ನಮಗೆ ಈ ಚಿತ್ರದಿಂದ ಗೊತ್ತಾಗ್ತದೆ. ಯಾಕಂತಂದರೆ ಸಮಯ ಕಳೆದ ಹಾಗೆ ಅಲ್ಲಿನ ರಾಜ್ಯದವರಿಗೆ ಏನು ಅನ್ನಿಸ್ತಾ ಇರ್ತದೆ ಅಥವಾ ಅವರ ರಾಜ್ಯವನ್ನು ಆಳೋರಿಗೆ ಏನು ಅನ್ನಿಸ್ತಾ ಇರ್ತದೆ ಅಂತಂದರೆ, ಕಾಂತಾರ ಒಂದು ಸಣ್ಣ ಪ್ರದೇಶ, ಆದರೆ ಈ ಪ್ರದೇಶದಲ್ಲಿ ನಮಗೆ ಬೇಕಾದಂಥ ಸಾಕಷ್ಟು ಬೆಲೆ ಬಾಳುವ ಪದಾರ್ಥಗಳು ಇವೆ. ಹೀಗಾಗಿ ನಾವು ನಮ್ಮ ವ್ಯಾಪಾರವನ್ನು ಇನ್ನು ದುಪ್ಪಟ್ಟಗೊಳಿಸಬೇಕು ಅಥವಾ ಇನ್ನು ಬೆಳೆಸಬೇಕು ಅಂತಂದರೆ ಅಲ್ಲಿನ ಏನು ವಸ್ತುಗಳಿವೆ ಅದರ ಮೇಲೆ ನಮ್ಮ ಹೇಗಾದರೂ ಮಾಡಿ ನಮ್ಮ ಬಲವನ್ನು ಉಪಯೋಗಿಸಿ ಅದರ ಮೇಲೆ ನಾವು ಕಂಟ್ರೋಲ್ ಮಾಡಬೇಕು ಅಂತೇಳಿ. ಹೀಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕಂತಂದರೆ ಫಸ್ಟ್ ಪಾಯಿಂಟ್ ಏನು ಮಾಡಬೇಕಾಗತ್ತೆ ಅಂತಂದರೆ, ಅವರು ಕಾಂತಾರದ ಏನು ಗಡಿ ಇರ್ತದಲ್ಲ ಆ ಗಡಿಯನ್ನು ಅವರು ರೆಕಗ್ನೈಸ್ ಮಾಡಬಾರ್ದು. ಅದನ್ನು ದಾಟಿ ಇನ್ನೊಂದು ಪ್ರದೇಶದಲ್ಲ ಹೋಗಿ ಸ್ವಲ್ಪ ಗದ್ದಲ ಅಥವಾ ಗಲಾಟೆಯನ್ನು ಎಬ್ಬಿಸಬೇಕಾಗ್ತದೆ. ಆವಾಗಲೇ ಅವರಿಗೆ ಬೇಕಾದ ಏನು ಪದಾರ್ಥ ಇರ್ತೋ ಅಥವಾ ವಸ್ತುಗಳಿರ್ತದೋ ಆ ಇನ್ನೊಂದು ಬುಡಕಟ್ಟವನ್ನು ವೀಕ್ ಮಾಡಿ ಅವರ ವಸ್ತು ಅಥವಾ ಪದಾರ್ಥಗಳ ಮೇಲೆ ನಾವು ಕಂಟ್ರೋಲನ್ನು ತಗೋಬೋದು ಅಂಥೇಳಿ. ಇದೇ ಥರ ಈ ಲೆಸನನ್ನು ನಾವು ಇವತ್ತಿನ ಜಿಯೋ ಪಾಲಿಟಿಕ್ಸ್ಗೆ ಕಂಪೇರ್ ಮಾಡೋದಾದರೆ, ಅಮೇರಿಕಾ ಹೇಗೆ ಒಂದು ಕಾಲೋನಿಯಲ್ ಪವರ್, ಇದನ್ನು ನಾವು ಆ ಕಾಂತಾರ ಸಿನಿಮಾದಲ್ಲಿರುವ ಆ ರಾಜನ ಒಂದು ರಾಜ್ಯ ಅಂಥೇಳಿ ಅನ್ಕೋಬೋದು. ಆಮೇಲೆ ಈಗ ಭಾರತ ಅಥವಾ ಬೇರೆ ಸಣ್ಣ ದೇಶಗಳು ಏನಿವೆ ಏಷ್ಯಾದಲ್ಲಿ, ಅದು ನಾವು ಈ ಬೆರ್ಮೆಯ ಬುಡಕಟ್ಟು ಥರ. ಯಾಕಂತಂದರೆ ನಮಗೆ ಅಮೇರಿಕಾದಷ್ಟು ಇವತ್ತು ಸೂಪರ್ ಪವರ್ ಸ್ಥಿತಿ ಇಲ್ಲ. ಹೀಗಾಗಿ ಅಮೇರಿಕಾ ತನ್ನ ಸೂಪರ್ ಪವರನ್ನು ಬಳಸ್ಕೊಂಡು ಹೇಗೆ ಇವತ್ತು ಒಂದು ರಾಜ್ಯದಲ್ಲಿ ಅಥವಾ ಇನ್ನೊಂದು ದೇಶಕ್ಕೆ ಅದು ದಾಳಿ ಮಾಡಿ ತನ್ನದೇ ಆದ ಏನೋ ಒಂದು ಕಟ್ಟುಕತೆಯನ್ನು ರಚಿಸಿಕೊಂಡು ಇನ್ನೊಂದು ದೇಶದ ಮೇಲೆ ದಾಳಿಯನ್ನು ಮಾಡಿ, ಎಕ್ಸಾಂಪಲ್ ಅಫ್ಘಾನಿಸ್ತಾನ ತಗೋಬೋದು ಅಥವಾ ವಿಯೆಟ್ನಾಂ ತಗೋಬೋದು. ಹೇಗೆ ಈ ದೇಶಗಳ ಮೇಲೆ ಅಮೇರಿಕಾ ಯಾವುದೋ ಮೂಲೆಯಲ್ಲಿ ಇರೋ ಅಮೇರಿಕಾ ಬಂದು ಈ ದೇಶಗಳ ಮೇಲೆ ದಾಳಿ ಮಾಡಿಕೊಂಡು ಅಲ್ಲಿನ ವಸ್ತುಗಳು ಆಗಿರ್ಬೋದು, ಅಲ್ಲಿನ ರಿಸೋರ್ಸಸ್ಗಳು ಆಗಿರ್ಬೋದು, ಅದರ ಮೇಲೆ ಹೇಗೆ ತನ್ನ ಪ್ರಭಾವವನ್ನು, ತನ್ನ ಕಂಟ್ರೋಲನ್ನು ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಈ ದೇಶಗಳ ಮೇಲೆ ಯುದ್ಧವನ್ನು ಮಾಡ್ತದೆ. ಆಮೇಲೆ ಅಲ್ಲಿ ಆಯಿಲ್ ಆಗಿರ್ಬೋದು ಅಥವಾ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ರೇರ್ ಅರ್ತ್ ಮಿನರಲ್ಸ್ ಆಗಿರ್ಬೋದು, ಹೀಗೆ ಅವರ ಈ ಎಲ್ಲ ವಸ್ತುಗಳ ಮೇಲೆ ತನ್ನ ಕಬ್ಜಾವನ್ನು ಮಾಡಿಕೊಳ್ತದೆ. ಆಮೇಲೆ ಈ ಕಾಂತಾರ ಸಿನಿಮಾದಲ್ಲಿ ಆ ದೊಡ್ಡ ರಾಜ್ಯ ಇನ್ನೊಂದು ಸಣ್ಣ ಈ ಬುಡಕಟ್ಟನ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಂದರೆ ಅದು ಅವರಿಗೆ ಒಂದು ಸ್ಟೋರಿ ಬೇಕಾಗುತ್ತೆ. ಯಾಕಂತಂದರೆ ಸುಮ್ಮನೆ ಹೋಗಿ ನಾನು ದಾಳಿ ಮಾಡ್ತೀನಿ ಅಂತಂದರೆ ಇವನ್ ಅಲ್ಲಿನ ಜನರು ಕೂಡ ಅದು ಸ್ವಲ್ಪ ಕಷ್ಟ ತರ್ತದೆ. ಯಾಕಂತಂದರೆ ನಮ್ಮ ರಾಜ ಎಂಥ ಕ್ರೂರಿ ನೋಡು, ತಾವಾಗೆ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರೋ ಒಂದು ಸಣ್ಣ ಜನಾಂಗದ ಮೇಲೆ ಹೇಗೆ ದಬ್ಬಾಳಿಕೆ ಮಾಡ್ತದೆ ಅಂಥೇಳಿ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು ಅಂಥೇಳಿ ಅವರು ಕೂಡ ಒಂದು ಕಥೆಯನ್ನು ನಿರ್ಮಾಣ ಮಾಡ್ತಾರೆ. ಹೇಗೆ ಅಲ್ಲಿನ ಜನರು ನಮ್ಮ ವ್ಯಾಪಾರಕ್ಕೆ ಅಡ್ಡಿ ತೊಗೊಂಡು ಬರ್ತಾ ಇದ್ದಾರೆ ಅಥವಾ
ಹೇಗೆ ಅವರು ತಮ್ಮ ರಿಸೋರ್ಸಸ್ಸನ್ನು ನಮಗೆ ಸಿಗದ ಹಾಗೆ ಕಂಟ್ರೋಲನ್ನು ಮಾಡ್ತಾ ಇದ್ದಾರೆ, ಅಥವಾ ಅವರು ಹೇಗೆ ನಮ್ಮ ರಾಜ್ಯದ ಮೇಲೆ, ನಮ್ಮ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಶಕ್ತಿಯನ್ನು ಕುಂದಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ರಾಜ ಒಂದು ಕಟ್ಟುಕತೆಯನ್ನು ನಿರ್ಮಾಣ ಮಾಡ್ತಾರೆ. ಹೀಗೆ ಒಂದು ಕಟ್ಟುಕತೆ ನಿರ್ಮಾಣ ಮಾಡೋದ್ರಿಂದ ಅವರಿಗೆ ಒಂದು ಬಲ ಸಿಗ್ತದೆ, ಅಥವಾ ನೈತಿಕವಾದ ಒಂದು ಬಲ ಸಿಗ್ತದೆ ಇನ್ನೊಂದು ರಾಜ್ಯ ಅಥವಾ ಇನ್ನೊಂದು ಬುಡಕಟ್ಟಿನ ಮೇಲೆ ಅಟ್ಯಾಕ್ ಮಾಡೋದು. ಅದೇ ಥರ ಈ ಕಡೆ ಬೆರಮೆಗೂ ಕೂಡ ಒಂದು ನೈತಿಕವಾದ ಒಂದು ಬಲ ಅಥವಾ ಶಕ್ತಿ ಬೇಕು. ಯಾಕಂತಂದರೆ ಬೆರಮೆನು ಕೂಡ ಇನ್ನೊಂದು ರಾಜ್ಯದವರಿಗೆ ಹೇಗಾದರೂ ಮಾಡಿ ಕಾಂಪ್ರಮೈಸ್ ಮಾಡಿಕೊಂಡು ಅವನಿಗೂ ಕೂಡ ಅಲ್ಲಿನ ಒಂದು ಬಂದರಿನ ಆಕ್ಸೆಸ್ ಬೇಕಾಗಿರ್ತದೆ. ಹೀಗಾಗಿ ಆ ಬಂದರಿನ ಆಕ್ಸೆಸ್ ತಗೋಬೇಕಂದ್ರೆ ಅವನು ಕೂಡ ಆರ್ಥಿಕ ಬೆಳವಣಿಗೆ, ಸುಧಾರಣೆ ಅನ್ನೋ ಕನಸನ್ನು ತನ್ನ ಜನಾಂಗದಲ್ಲಿ ಅವನು ಕೂಡ ಅದರ ಕಥೆಯನ್ನು ಹೇಳ್ತಾನೆ. ಆಮೇಲೆ ಹೇಗೆ ಒಂದು ದೊಡ್ಡ ಸಾಮ್ರಾಜ್ಯ ಸಣ್ಣ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನು ನಾವು ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಅದೇ ಒಂದು ಸಣ್ಣ ರಾಜ್ಯ ಅಥವಾ ಒಂದು ಸಣ್ಣ ಪ್ರದೇಶ ಇನ್ನೊಂದು ದೊಡ್ಡ ಕೊಲೋನಿಯಲ್ ಅಮೆರಿಕಾದಂಥ ಪವರ್ ಮೇಲೆ ಅಟ್ಯಾಕ್ ಮಾಡಿದಾಗ ಅವಾಗ ಅವರು ಹೇಗೆ ಅದನ್ನು ಟೆರರಿಸಮ್ ಅಥವಾ ಬೇರೆ ಬೇರೆ ತಮ್ಮ ಸಾರ್ವಭೌಮತ್ವದ ಮೇಲೆ ಪೆಟ್ಟು ಅನ್ಬೋದು, ಹೀಗೆ ಬೇರೆ ಬೇರೆ ಪದಗಳನ್ನು ಸೃಷ್ಟಿಸಿ ಅವರ ಅಟ್ಯಾಕನ್ನು ಅವರು ಹೇಗೆ ನೈತಿಕವಾಗಿ ಸರಿ ಮಾಡ್ಕೋತಾರೆ, ಆಮೇಲೆ ಇನ್ನೊಬ್ಬರು ಮಾಡಿದ ಅಟ್ಯಾಕನ್ನು ಹೇಗೆ ನೈತಿಕವಾಗಿ ಅದನ್ನು ಅಲ್ಲಿಗಳಿತಾರೋ ಆ ಕಾನ್ಸೆಪ್ಟನ್ನು ಕೂಡ ಕಾಂತಾರ ಸಿನಿಮಾದಲ್ಲಿ ನಾವು ನೀಟಾಗಿ ನೋಡ್ಬೋದು. ಆಮೇಲೆ ಜಿಯೋ ಪಾಲಿಟಿಕ್ಸ್ನ ಇನ್ನೊಂದು ಮುಖ್ಯವಾದ ಪಾಯಿಂಟ್ ನಮಗೆ ಕಾಂತಾರ ಸಿನಿಮಾದಿಂದ ಏನು ಸಿಗ್ತದೆ ಅಂತಂದರೆ, ಇಲ್ಲಿ ಇದು ಒಂದು ಸೈಕಲ್ ರಿಪೀಟ್ ಆಗ್ತಾ ಇರ್ತದೆ. ಹೇಗಂತಂದರೆ ಕಾಂತಾರ ಫಾರೆಸ್ಟ್ ಮೇಲೆ ಬಂದು ಆ ರಾಜ ಒಬ್ಬ ಅಟ್ಯಾಕ್ ಮಾಡ್ತಾನೆ, ಅಲ್ಲಿ ಅವನು ಸೋತು ಹೋಗಿರ್ತಾನೆ. ಆಮೇಲೆ ಅವನ ಮಗ ಬರ್ತಾನೆ, ಮತ್ತೆ ಅಟ್ಯಾಕ್ ಮಾಡ್ತಾನೆ, ಅಲ್ಲಿ ಸೋತು ಹೋಗ್ತಾನೆ, ಮತ್ತೆ ಅವನ ಮೊಮ್ಮಕ್ಕಳು ಬಂದು ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹೀಗೆ ಹೇಗೆ ಒಂದು ಸೈಕ್ಲಿಕಲ್ ಇದು. ಒಬ್ಬರು ಒಂದು ಸಲ ಗೆದ್ರು ಅಂತ ಆದಮೇಲೆ ಜಿಯೋ ಪಾಲಿಟಿಕ್ಸ್ ಅಲ್ಲಿಗೆ ಮುಗಿದು ಹೋಗಲ್ಲ. ಯಾಕಂತಂದರೆ ಸೋತವನು ಮತ್ತೆ ತನ್ನ ಶಕ್ತಿಯನ್ನು ಬೆಳೆಸ್ಕೊಂಡು ಇವರ ಮೇಲೆ ಹೇಗಾದರೂ ಮಾಡಿ ಮತ್ತೆ ತನ್ನ ಗೆಲುವನ್ನು ಸಾಧಿಸಬೇಕು ಅಂತ ಹೇಳಿ ಮರಳಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹೀಗೆ ಎರಡು ಪ್ರದೇಶಗಳ ನಡುವಿನ ಈ ತಿಕ್ಕಾಟ ಅದು ಒಂದು ಸೈಕಲ್ ಆಗಿ ಹೋಗ್ತಾ ಇರುತ್ತೆ. ಇವತ್ತು ಅಮೆರಿಕ ಅಟ್ಯಾಕ್ ಮಾಡಿದೆ ಅಂತಂದರೆ ಆ ಅಮೆರಿಕ ಅಟ್ಯಾಕ್ ಮಾಡೋದನ್ನು ನಾವು ಸಾವಿರಾರು ವರ್ಷಗಳಾದ್ರೂ ಮರೆಯೋದಿಲ್ಲ. ನಾಳೆ ಒಂದು ದಿನ ವಿಯೆಟ್ನಾಂ ಅಂತ ದೇಶಕ್ಕೋ ಅಥವಾ ಜಪಾನ್ ಅಂತ ದೇಶಕ್ಕೋ ಅವಕಾಶ ಸಿಕ್ಕಾಗ ಕೂಡ ಅದನ್ನು ಅವರು ಅಮೆರಿಕಾದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಇದೇ ಸ್ಟೋರಿಯನ್ನು ಅವರು ಕೂಡ ಬಳಕೆ ಮಾಡ್ತಾರೆ. ಯಾಕಂತಂದರೆ ವರ್ಲ್ಡ್ ವಾರ್ 2 ಟೈಮಲ್ಲಿ ಜಪಾನ್ ಮೇಲೆ ಅಮೆರಿಕ ನ್ಯೂಕ್ಲಿಯರ್ ಬಾಂಬ್ ದಾಳಿ ಮಾಡಿದೆ ಅಂಥೇಳಿ ಅವರಿಗೆ ಆಲ್ರೆಡಿ ಈಗ ನೈತಿಕವಾದ ಒಂದು ಕತೆ ಇದೆ ಅವರ ಹತ್ರ. ಹೀಗೆ ನಾಳೆ ಒಂದು ವೇಳೆ ಜಪಾನ್ ಅಮೆರಿಕಕ್ಕೂ ಮೀರಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಾಗ ಅವರು ಜಪಾನ್ ಹೋಗಿ ಮರಳಿ ಅಮೆರಿಕಾದ ಮೇಲೆ ಅಟ್ಯಾಕ್ ಮಾಡೋದು, ಅಥವಾ ಚೈನಾವನ್ನು ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೋಬೋದು. ಅಮೆರಿಕ ಮತ್ತು ಯುರೋಪ್ ಸೇರಿಕೊಂಡು ಚೈನಾದ ಮೇಲೆ ದಬ್ಬಾಳಿಕೆಯನ್ನು ಮಾಡಿದ್ವು. ಆಮೇಲೆ ಈಗ ಚೈನಾ ಈಗ ಶಕ್ತಿಶಾಲಿಯಾಗಿ ಬೆಳೆದಿದೆ, ಆರ್ಥಿಕವಾಗಲೂ ಕೂಡ ಸಾಕಷ್ಟು ಶಕ್ತಿಯನ್ನು ಹೊಂದಿದೆ. ಹೀಗೆ ನಾಳೆ ಒಂದು ದಿನ ಯುರೋಪ್ ಮತ್ತು ಅಮೆರಿಕಕ್ಕೂ ಮೀರಿ ಚೈನಾ ಏನಾದರೂ ಬೆಳೀತು ಅಂತಂದರೆ ಆವಾಗ ಚೈನಾ ಕೂಡ ತನ್ನ ಹಳೆ ಕಥೆಯನ್ನು ಇಟ್ಕೊಂಡು ಅವರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅದಕ್ಕೆ ನಾವು ಹೇಳೋದು ಜಿಯೋ ಪಾಲಿಟಿಕ್ಸನ್ನು ನಾವು ಯಾವತ್ತೂ ಒಂದು ಸೈಕಲ್ ಆಗಿ ನೋಡಬೇಕು, ಅದನ್ನು ಒಂದು ಲೈನ್ ಥರ ನೋಡ್ಬೋದು. ಯಾಕಂದ್ರೆ ಲೈನ್ ಹೀಗಾಯಿತು ಆಮೇಲೆ ಹೀಗಾಯಿತು ಅಂದರೆ ಅದು ಅಲ್ಲಿಗೆ ಕತೆ ಮುಗಿದು ಹೋಗಲ್ಲ, ಮತ್ತೆ ಮರಳಿ ಅದು ಇಲ್ಲಿಗೆ ಬರುವ ಎಲ್ಲ ಸಾಧ್ಯತೆಗಳು ಇರ್ತವೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಏನಂತಂದರೆ, ಇಲ್ಲಿ ಜಿಯೋ ಪಾಲಿಟಿಕ್ಸ್ನಲ್ಲಿ ನೇಚರ್ ಮತ್ತು ಜಿಯೋಗ್ರಫಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಂತಾರ ಸಿನಿಮಾದಲ್ಲೂ ಕೂಡ ಅದನ್ನೇ ತೋರಿಸ್ತಾರೆ. ಆ ಒಂದು ದೊಡ್ಡ ರಾಜ್ಯ ಏನೇ ಇರುತ್ತದೆ, ಆ ದೊಡ್ಡ ರಾಜ್ಯದ ರಾಜ ಕಾಂತಾರದಂಥ ಒಂದು ಫಾರೆಸ್ಟ್ ಮೇಲೆ ಅದನ್ನು ಫೈಟ್ ಮಾಡೋಕ್ಕೆ ಅಂತ ಹೇಳಿ ಬರ್ತಾನೆ. ಆದರೆ ಕಾಂತಾರ ಫಾರೆಸ್ಟ್ನಲ್ಲಿ ಇವರು ಬೆಳೆದು ಅದರ ಮೂಲೆಗಳು ಇಲ್ಲಿನ ಬುಡಕಟ್ಟಿಗೆ ಗೊತ್ತಿರ್ತದೆ. ಹೀಗಾಗಿ ಅಲ್ಲಿನ ರಾಜ ಇಲ್ಲಿ ಫೈಟ್ ಮಾಡೋಕ್ಕೆ ಬಂದಾಗ ಅವನಿಗೆ ಚಾನ್ಸ್ ಇರೋದಿಲ್ಲ. ಅಲ್ಲಿನ ತಮ್ಮ ದೈವಗಳ ಶಕ್ತಿಯನ್ನು ಬಳಸ್ಕೊಂಡು, ತಮ್ಮ ಕಾಡಿನಲ್ಲಿ ಅವರು ಕಲಿತ ವಿದ್ಯೆಗಳನ್ನು ಬಳಸ್ಕೊಂಡು ಹೇಗೆ ಈ ಒಂದು ಡೆವಲಪ್ಡ್ ಅಥವಾ ಆರ್ಥಿಕವಾಗಿ ಸುಧಾರಣೆ ಅಂತ ಆದ ಒಂದು ರಾಜ್ಯದಿಂದ ಬಂದ ರಾಜ್ಯ, ಅವ್ರ ಹತ್ರ ಒಳ್ಳೆ ಟೂಲ್ಸ್ ಇರ್ತವೆ, ಅವ್ರ ಹತ್ರ ಒಳ್ಳೆ ಶಸ್ತ್ರಾಸ್ತ್ರಗಳು ಇರ್ತವೆ. ಇದ್ರೂ ಕೂಡ ಹೇಗೆ ಕಾಂತಾರದ ಒಂದು ಬುಡಕಟ್ಟದ ಜನರು ಆ ರಾಜನನ್ನು ಹೇಗೆ ಸೋಲಿಸ್ತಾರೆ ಅನ್ನೋದು ಬಹಳ ನೀಟಾಗಿ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಯಾಕಂತಂದರೆ ನೇಚರ್ ಜೊತೆ ನಾವು ಎಷ್ಟೇ ನಾವು ದೊಡ್ಡ ಆರ್ಥಿಕವಾಗಿ ಬೆಳೆದಂಥ ರಾಜ್ಯ ಆಗಿದ್ರೂ ಕೂಡ ನೇಚರ್ ಜೊತೆ ಫೈಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನೇ ನಾವು ಇವತ್ತಿನ ಜಿಯೋ ಪಾಲಿಟಿಕ್ಸ್ನಲ್ಲಿ ನೋಡಿದರೂ ಕೂಡ ಅಮೇರಿಕಾದಂಥ ಒಂದು ಸೂಪರ್ ಪವರ್ ತನ್ನ ಎಲ್ಲ ಮಿಲಿಟರಿ ಪವರನ್ನು, ಎಲ್ಲ ತನ್ನ ಮಾಡರ್ನ್ ಶಸ್ತ್ರಾಸ್ತ್ರಗಳನ್ನು ಬಳಸ್ಕೊಂಡು ಅಫ್ಘಾನಿಸ್ತಾನದಂಥ ಒಂದು ಸಣ್ಣ ದೇಶದ ಮೇಲೆ ತನ್ನ ಪ್ರಬಲವನ್ನು ಸಾಧಿಸಲಿಕ್ಕೆ ಆಗಲಿಲ್ಲ. 20 ವರ್ಷದ ಯುದ್ಧದ ನಂತರ ಅಮೆರಿಕ ಅಫ್ಘಾನಿಸ್ತಾನನ್ನು ಬಿಟ್ಟು ಹೋಗಬೇಕಾಯಿತು. ಅವರು ಯಾರ ವಿರುದ್ಧ ಹೋರಾಡ್ತಾ ಇದ್ರೋ ಅವರೇ ಮರಳಿ ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬರುವ ಹಾಗೆ ಆಯಿತು. ಅದೇ ಥರ ಎಕ್ಸಾಂಪಲನ್ನು ನೀವು ವಿಯೆಟ್ನಾಮಲ್ಲೂ ಕೂಡ ನೋಡ್ಬೋದು. ವಿಯೆಟ್ನಾಂ ಒಂದು ಸಣ್ಣ ದೇಶ, ಏಷ್ಯಾದಲ್ಲಿ ಇರುವಂಥದ್ದು.
ಅಮೆರಿಕ ತನ್ನ ಎಲ್ಲ ಪವರ್, ತನ್ನ ನ್ಯೂಕ್ಲಿಯರ್ ಪವರ್ ಆಗಿರ್ಬೋದು, ತನ್ನ ಎಲ್ಲ ಪವರ್, ಮಿಲಿಟರಿ ಪವರನ್ನು ಬಳಕೆ ಮಾಡಿಕೊಂಡು ವಿಯೆಟ್ನಾಂಗೆ ಹೆದರಿಸಿ ಹೇಗಾದರೂ ಮಾಡಿ ಈ ವಿಯೆಟ್ನಾಂನ ಕಾಮ್ಯುನಿಸ್ಟರನ್ನ ಓಡಿಸಿ ಅಲ್ಲಿ ನಾವು ಕಾಮ್ಯುನಿಸಮ್ನ ಸೋಲಿಸಬೇಕು ಅಂತೇಳಿ ಅಮೆರಿಕ ಪಣ ತೊಟ್ಕೊಂಡು ಬಂದಿರ್ತದೆ. ಆದರೆ ವಿಯೆಟ್ನಾಂನಲ್ಲಿ ಅವರು ಸುಮಾರು 10 ವರ್ಷ ಫೈಟ್ ಆದಮೇಲೆ ಅವರಿಗೆ ಗೊತ್ತಾಗ್ತದೆ ಇಲ್ಲಿ ನಮಗೆ ಯಾವುದೇ ಥರದ ಚಾನ್ಸ್ ಇಲ್ಲ. ಅವರು ವಿಯೆಟ್ನಾಂ ಹತ್ರ ಒಳ್ಳೆ ವೆಪನ್ಸ್ ಇಲ್ಲ ಅಂದ್ರೂ ಕೂಡ ಅವರು ಕಾರ್ಡ್ ಚೆನ್ನಾಗಿ ಗೊತ್ತಿರುತ್ತದೆ ವಿಯೆಟ್ನಾಂ ಫೈಟರ್ಸ್ಗೆ. ಆ ಗೆರಿಲ್ಲಾ ಫೈಟರ್ಸ್ ಏನಿರ್ತಾರೆ ಆ ಕಾರ್ಡಲ್ಲಿ ಅದರ ಜಿಯೋಗ್ರಫಿ ಅದನ್ನು ಬಳಸ್ಕೊಂಡು ಎಂಥದೇ ದೊಡ್ಡ ಬಾಂಬ್ ಅಮೆರಿಕ ಹಾಕಿದ್ರೂ ಕೂಡ ಅದರ ವಿರುದ್ಧ ಅವರು ಅಮೆರಿಕವನ್ನು ಸೋಲಿಸ್ತಾರೆ. ಅಮೆರಿಕವನ್ನು ಸೋಲಿಸಿ ಫೈನಲಿ ಒನ್ ಡೇ ಅಮೆರಿಕವನ್ನು ಅಲ್ಲಿ ಓಡಿಸಿ ಈಗ ವಿಯೆಟ್ನಾಂ ಒಂದು ಯುನೈಟೆಡ್ ಕಂಟ್ರಿಯಾಗಿ ಉಳ್ಕೊಂಡಿದೆ. ಹೀಗೆ ಜಿಯೋಗ್ರಫಿಕಲ್ ರಿಯಾಲಿಟೀಸ್ನ ನಾವು ಮರೆಮಾಚಕ್ಕಾಗಲ್ಲ. ಅದೇ ಎಕ್ಸಾಂಪಲ್ನ ನಾವು ಇವತ್ತು ಭಾರತಕ್ಕೂ ಅಳವಡಿಸಿ ನೋಡಿದಾಗ ನಮ್ಮ ಉತ್ತರ ದಿಕ್ಕಿನಲ್ಲಿ ಹಿಮಾಲಯಸ್ ಪರ್ವತಗಳಿವೆ. ಆಮೇಲೆ ನಮ್ಮ ದಕ್ಷಿಣ ದಿಕ್ಕಿನಲ್ಲಿ ನೋಡಿದಾಗ ನಮಗೆ 3 ಕಡೆಯಿಂದ ಸಮುದ್ರದಿಂದ ಆವೃತವಾಗಿವೆ. ಅದೇ ಥರ ಈಸ್ಟರ್ನ್ನಲ್ಲಿ ನಮಗೆ ಸಾಕಷ್ಟು ಗುಡ್ಡಗಾಡು ಪ್ರದೇಶ ಇದ್ದಾವೆ. ಆಮೇಲೆ ವೆಸ್ಟರ್ನಲ್ಲೂ ಕೂಡ ನಮಗೆ ಒಂದು ಡೆಸರ್ಟ್ ಬೌಂಡ್ರಿ ಇದೆ. ಹೀಗೆ ಈ ಒಂದು ಜಿಯೋಗ್ರಫಿದಿಂದ ನ್ಯಾಚುರಲ್ ಆಗಿ ಫಾರ್ಮ್ ಆದ ಇವತ್ತು ನಮ್ಮ ಒಂದು ದೇಶ. ಹೀಗಾಗಿ ದೇಶಕ್ಕೆ ನಮಗೆ ನ್ಯಾಚುರಲ್ ಡಿಫೆನ್ಸ್ ಇದೆ. ಹಿಮಾಲಯಸ್ ನಮಗೆ ನ್ಯಾಚುರಲ್ ಡಿಫೆನ್ಸ್, ಯಾಕಂದರೆ ಯಾವುದೇ ಒಂದು ಸೇನೆ ಆ ಹಿಮಾಲಯ ದಾಟ್ಕೊಂಡು ಬರೋದು ಅಂತಂದರೆ ಇವತ್ತಿಗೂ ಕೂಡ ಅದು ಸುಲಭದ ಮಾತಲ್ಲ. ಅದೇ ನಮ್ಮ ವೆಸ್ಟರ್ನ್ ಕಡೆ ನೋಡೋದಾದರೆ ಅಲ್ಲೂ ಕೂಡ ಸಾಕಷ್ಟು ಮೌಂಟೇನ್ಸ್ ಇದೆ. ಪಾಕಿಸ್ತಾನ ಮತ್ತು ನಮ್ಮ ಜಮ್ಮು ಕಾಶ್ಮೀರ ನಡುವೆ ಸಾಕಷ್ಟು ಫಾರೆಸ್ಟು ಮತ್ತು ಮೌಂಟೇನ್ಸ್ ಇದೆ. ಆಮೇಲೆ ದಕ್ಷಿಣ ಭಾಗದಲ್ಲಿ ಬರೋದಾದರೆ ನಾವು ಸಮುದ್ರದಿಂದ ಸುತ್ತುವರೆದಿದೆ ನಮ್ಮ ದೇಶ. ಹೀಗಾಗಿ ಯಾವುದೇ ಇನ್ನೊಂದು ದೇಶ ಬಂದು ಈಸಿಯಾಗಿ ಭಾರತದಲ್ಲಿ ಎಂಟರ್ ಮಾಡೋಕ್ಕೆ ಆಗೋಲ್ಲ. ಹೀಗಾಗಿ ಈ ಜಿಯೋಗ್ರಫಿಕಲ್ ರಿಯಾಲಿಟೀಸ್ನ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ ಆವಾಗ ನಮಗೆ ಜಿಯೋ ಪಾಲಿಟಿಕ್ಸ್ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಇದನ್ನು ನಾವು ಕಾಂತಾರ ಸಿನಿಮಾದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಯಾವಾಗ ಕಾಂತಾರ ಬುಡಕಟ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾರೋ ಅವರ ತಮ್ಮ ದೈವವನ್ನು ಅವ್ರಿಗೆ ಕರೆ ಕೊಡ್ತಾರೆ. ಆ ದೈವಕ್ಕೆ ಕರೆ ಕೊಟ್ಟಾಗ ದೈವ ಬಂದು ಇವರ ಸಮಾಜವನ್ನು ಅಥವಾ ಇವರ ಜನಾಂಗವನ್ನು ಕಾಪಾಡುವಂಥ ಕೆಲಸ ಮಾಡ್ತದೆ. ಹೀಗೆ ಇವತ್ತು ನಮ್ಮ ದೇಶದ ಜಿಯೋಗ್ರಫಿಕಲ್ ರಿಯಾಲಿಟಿ ಕೂಡ ಅದೇ ಆಗಿದೆ. ನಾವು ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತೇವೋ ಈ ಜಿಯೋಗ್ರಫಿ ಏನಿದೆ ಈ ಜಿಯೋಗ್ರಫಿನೇ ನಮಗೆ ಒಂದು ನ್ಯಾಚುರಲ್ ಬೌಂಡ್ರಿ ಕ್ರಿಯೇಟ್ ಮಾಡೋದ್ರಿಂದ ಬೇರೆ ದೇಶದ ಡೈರೆಕ್ಟ್ ಆದ ಒಂದು ಇನ್ವೇಷನ್ದಿಂದ ನಮಗೆ ಕಾಪಾಡ್ತದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಎಕ್ಸಾಂಪಲ್ ತಗೊಂಡು ನೋಡಿದಾಗ ನಮ್ಮ ದೇಶಗಳಲ್ಲಿ ಎಷ್ಟೇ ಡಿವಿಷನ್ಸ್ ಇದ್ರೂ ಕೂಡ ಎಂಥದ್ದೇ ಭಾಷೆಗಳು ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಕೃತಿಗಳು ಆಮೇಲೆ ಧರ್ಮಗಳು ಇದ್ರೂ ಕೂಡ ಹೇಗೆ ಒಂದು ದೇಶಕ್ಕೆ ಆಪತ್ತು ಬಂದಾಗ ಎಲ್ಲ ಧರ್ಮಗಳು ಆಮೇಲೆ ಎಲ್ಲ ಸಂಸ್ಕೃತಿಗಳು ಒಟ್ಟಾಗಿ ನಿಂತು ಹೇಗೆ ಆಪರೇಷನ್ ಸಿಂಧೂರ್ ಮುಗಿಯೋವರೆಗೂ ನಾವು ಒಂದು ಯೂನಿಟಿಯನ್ನು ತೋರಿಸಿದ್ವಿ ಅನ್ನೋದು ನಾವು ಕಾಂತಾರ ಸಿನಿಮಾದಲ್ಲಿನ ಒಂದು ದೈವಕ್ಕೆ ಆಹ್ವಾನ ಕೊಡುವ ಒಂದು ಕಂಪ್ಯಾರಿಸನ್ ಮಾಡಿ ನೋಡ್ಬೋದು. ಹೀಗಾಗಿ ಎಂಥದೇ ದೊಡ್ಡ ಸೂಪರ್ ಪವರ್ ಆಗಿರ್ಬೋದು, ನಮ್ಮ ಯೂನಿಟಿ ಮತ್ತು ನಮ್ಮ ಜಿಯೋಗ್ರಫಿ ರಿಯಾಲಿಟಿ ಮುಂದೆ ಯಾವುದೇ ಸೂಪರ್ ಪವರ್ ಇದ್ರೂ ಅದು ನಿಲ್ಲೋಕೆ ಸಾಧ್ಯ ಇಲ್ಲ ಅನ್ನೋದು ಜಿಯೋ ಪಾಲಿಟಿಕ್ಸ್ನ ಒಂದು ಲೆಸನ್ ನಮಗೆ ಕಾಂತಾರದಿಂದ ಸಿಗ್ತದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿದ್ದು. ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಟಾಪಿಕ್ ನಿಮಗೆ ಏನಾದರೂ ಇಷ್ಟ ಆಗಿತ್ತಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ನೋಡಿ.